ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಾದ್ಯಂತ ಇಂದು ಕ್ರಿಸ್ಮಸ್ ಸಂಭ್ರಮ ಆಚರಣೆ. ಕ್ರೈಸ್ತ ಬಾಂಧವರು ಬೆಳಗ್ಗೆಯಿಂದಲೇ ಚರ್ಚ್ಗಳಲ್ಲಿ ಪ್ರಾರ್ಥನೆಯಲ್ಲಿ ಭಾಗಿ. ಚರ್ಚ್ ಆವರಣದಲ್ಲಿ ಮನಸೂರೆಗೊಂಡ ಯೇಸುವಿನ ಹುಟ್ಟು ಹಾಗೂ ಬೆಳವಣಿಗೆ ಬಗೆಗಿನ ಸಂತಾ ಕ್ಲಾಸ್. ಜಿಲ್ಲಾ ಬಿಜೆಪಿ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ಜಿ ಅವರ 101ನೇ ಜನ್ಮದಿನಾಚರಣೆ. ವಾಜಪೇಯಿ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ. ವಾಜಪೇಯಿ ಅವರ ಜೊತೆಗೆ ತೊಡಗಿಸಿಕೊಂಡ ಕಾರ್ಯಕರ್ತರಿಗೆ ಸನ್ಮಾನಿಸಿ ಗೌರವ ಸಲ್ಲಿಕೆ. ಶಾಲೆಗೆ ದಾನವಾಗಿ ನೀಡಿದ ಜಾಗವನ್ನು ಸರ್ಕಾರಿ ಶಾಲೆ ಹೆಸರಿಗೆ ಬರೆಸಲು ಗ್ರಾಮಸ್ಥರ ಒಪ್ಪಿಗೆ. 50 ವರ್ಷಗಳ ಹಿಂದೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಾನ ಮಾಡಿದ ಜಾಗ. ಬೇಲೂರು ತಾಲೂಕಿನ ಕಸ್ಬಾ ಹೋಬಳಿಯ ಕೆರಕಡಲು ಗ್ರಾಮದಲ್ಲಿ ಘಟನೆ. ಹಾಸನ ಜಿಲ್ಲಾದ್ಯಂತ ಇಂದು ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿದ್ದು, ಕ್ರೈಸ್ತ ಬಾಂಧವರು ಬೆಳಗ್ಗೆಯಿಂದಲೇ ಚರ್ಚ್ಗಳಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿದರು. ಯೇಸುವಿನ ಜನ್ಮದಿನವಾದ ಇಂದು ತಮ್ಮ ಮನೆಗಳಲ್ಲಿ ಹಾಗೂ ಚರ್ಚ್ ಆವರಣದಲ್ಲಿ ಯೇಸುವಿನ ಹುಟ್ಟು ಮತ್ತು ಬೆಳವಣಿಗೆ ಬಗೆಗಿನ ಸಂತಾ ಕ್ಲಾಸ್ ಮನಸೂರೆಗೊಂಡಿತು. ಎಂಪಿ ಶ್ರೇಯಸ್ ಪಟೇಲ್ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಕ್ರಿಸ್ಮಸ್ ಹಬ್ಬದಲ್ಲಿ ಭಾಗವಹಿಸಿ ಕ್ರೈಸ್ತ ಬಾಂಧವರಿಗೆ ಶುಭ ಕೋರಿದರು. ತಂದೆ ಯೇಸು ಕ್ರಿಸ್ತನ ಹುಟ್ಟಿದ ದಿನ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ, ತಂದೆ ಯೇಸು ಕ್ರಿಸ್ತನ ಕೃಪೆಗೆ ನಾವೆಲ್ಲ ಪಾತ್ರ ಆಗೋಣ, ಎಲ್ಲರಿಗೂ ಒಳ್ಳೇದು ವಹಿಸೋಣ. ನಮಗೂ ಸಹ ಯೇಸು ಕ್ರಿಸ್ತ ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ನಾವು ಭಾವಿಸಿ ಪೂಜ್ಯ ಫಾದರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗುವಂಥ ಕೆಲಸವನ್ನು ನಾವು ಮಾಡೋಣ. ಯಾಕಂತ ಹೇಳಿದ್ರೆ ನಾನು ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಯಿಂದ ಬಂದಿದ್ದರಿಂದ ಡಿಸೆಂಬರ್ 25 ಅಂತ ಹೇಳಿದ್ರೆ ನನಗೆ ಎಲ್ಲಿಲ್ಲದ ಒಂದು ಗೌರವ ಮತ್ತು ಎಲ್ಲಿಲ್ಲದ ಒಂದು ಖುಷಿ. ಹಾಗಾಗಿ ಅವ್ರ ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಸೌಭಾಗ್ಯ ನನಗೆ ಇವತ್ತು ಸಿಕ್ತು. ಪೂಜ್ಯ ಫಾದರ್ ಅವರ ಮಾರ್ಗದರ್ಶನ ನಾವೆಲ್ಲ ಸಾಗುವಂಥ ಕೆಲಸವನ್ನು ಮಾಡೋಣ ಅಂತ ಎಲ್ಲರಿಗೂ ಮತ್ತೊಮ್ಮೆ ಮೇರಿ ಕ್ರಿಸ್ಮಸ್. ಜೀವಿಸಿ ಆಳುವವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಡಿಲಲ್ಲಿ ಜೋ ಜೋ ಯೇಸು ಜೋ ಆರ್ಜೋ ವಾರುತ ಬಂತು ನೂತನವು ಜೋಗುಳ ಪಾಡುವುದು ಕಿವಿಗಿಂಪು. ನಮೋ ಮರಿಯ
ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಕ್ರಿಸ್ತ ಜಯಂತಿ ಕ್ರಿಸ್ಮಸ್ ಹಬ್ಬ 2025 ಈ ಹಬ್ಬವನ್ನು ನಾವು ಸ್ವಲ್ಪ ವಿಶೇಷವಾಗಿ ಈ ವರ್ಷ ಆಚರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಪ್ರತಿ 25 ವರ್ಷ ಕ್ರಿಸ್ತನ ಜನನದ ನಂತರ ನಮಗೆ ಅದೊಂದು ಪ್ರಮುಖವಾದ ಒಂದು ಹಂತ. ಈ ನಿಟ್ಟಿನಲ್ಲಿ ನಮ್ಮ ಪೋಪ್ ಇವರ ಆದೇಶದ ಮೇರೆಗೆ ಈ ವರ್ಷದ ಹಬ್ಬವನ್ನು ಒಂದು ಭರವಸೆಯ ಹಬ್ಬ ಈ ಒಂದು ಶೀರ್ಷಿಕೆಯೊಂದಿಗೆ ಆಚರಿಸಲಿಕ್ಕೆ ಕರೆ ನೀಡಿದ್ದಾರೆ. ಕಾರಣ ಇಷ್ಟೇ, ಇವತ್ತಿನ ಪ್ರಸಕ್ತ ಸಮಾಜದಲ್ಲಿ ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ನಡೆಯುತ್ತಾ ಇರತಕ್ಕಂಥ ವಿವಿಧ ವಿದ್ಯಮಾನಗಳು ಆಗು ಹೋಗುಗಳು, ಕೋಮುವಾದ, ಭಯೋತ್ಪಾದನೆ, ಯುದ್ಧ ಕಲಹಗಳು ಒಂದು ರೀತಿಯಲ್ಲಿ ಇವತ್ತು ಮನುಕುಲವನ್ನು ಕಿತ್ತು ತಿನ್ನುತ್ತಾ ಇವೆ. ಎಲ್ಲ ಒಂದು ಕಡೆ ಬಡತನಕ್ಕೆ, ನಿರಾಶೆ, ಹತಾಶೆಯ, ಜಿಗುಪ್ಸೆಯ ಜೀವನಕ್ಕೆ ಅದು ಜನರನ್ನು ತಳ್ತಾ ಇದೆ. ಒಂದೊಂದು ದೇಶಗಳಲ್ಲಿ, ಒಂದು ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ನಾವು ಇವತ್ತು ಕಾಣ್ತಾ ಇರ್ತಕ್ಕಂಥ ಅನಾಹುತಗಳನ್ನು ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಜೊತೆಗೆ ನೈಸರ್ಗಿಕ ವಿಕೋಪಗಳು, ಭೂಕಂಪ, ಪ್ರವಾಹ ಮುಂತಾದ ದುರ್ಘಟನೆಗಳಲ್ಲಿ ಎಲ್ಲ ಒಂದು ಕಡೆ ಮನುಷ್ಯನಿಗೆ ಈ ಬದುಕೆ ಬೇಡವೇನೋ ಅನ್ನುವಷ್ಟರ ಮಟ್ಟಿಗೆ ಒಂಥರ ನಿರಾಶೆ, ಹತಾಶೆ ಕಾಡ್ತಾ ಇರುವಾಗ ಈ ಕ್ರಿಸ್ತನ ಜನನ, ಕ್ರಿಸ್ತನ ತತ್ವಗಳು, ಕ್ರಿಸ್ತನ ಜೀವನ, ಕ್ರಿಸ್ತನ ಬೋಧನೆ ಮತ್ತು ಸಾಧನೆಗಳು, ಕ್ರಿಸ್ತನ ಇಡೀ ಜೀವನವೇ ಎಲ್ಲೋ ಒಂದು ಕಡೆ ಇಂತಹ ನಿರಾಶೆ, ಹತಾಶೆ, ಜಿಗುಪ್ಸೆಯಿಂದ ನರಳತಕ್ಕಂತಹ ಜನರಿಗೆ, ಶೋಷಿತ ಜನರಿಗೆ ಒಂದು ಪ್ರೀತಿ, ಶಾಂತಿ, ಸಮಾಧಾನ, ಆನಂದ, ಸಂತೋಷ, ಐಕ್ಯತೆ, ಸಹಬಾಳ್ವೆಯನ್ನು ತರತಕ್ಕಂತಹ ಆ ಒಂದು ಮೌಲ್ಯಗಳನ್ನು ಬಿತ್ತಕ್ಕಂತಹ ಹಬ್ಬ. ಆದ್ದರಿಂದ ಈ ವರ್ಷ ಇದೊಂದು ಭರವಸೆಯನ್ನು ಮನುಷ್ಯನಲ್ಲಿ ತುಂಬಿಸಬೇಕು, ಸಮಾಜದಲ್ಲಿ ತುಂಬಿಸಬೇಕು. ಹೊಸ ರೀತಿಯ ಒಂದು ಬದುಕಿನತ್ತ ನಾವು ಸಾಗಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬುದಾಗಿ ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಕನ್ನಡ ನಾಡಿನ ಕರೆಯಲಾಗ್ತದೆ. ಬಹುಶಃ ಇಂಥ ಒಂದು ರಾಜ್ಯದಲ್ಲಿ ಪ್ರೀತಿಯಿಂದ, ಭಾವೈಕ್ಯತೆಯಿಂದ, ಸಹಾಯ, ಸಹಬಾಳ್ವೆ, ಸಮಾನತೆಯ ಬದುಕನ್ನು ಹೊಂದಿ ಬಾಳಲಿಕ್ಕೆ ನಾವು ಈ ಕ್ರಿಸ್ಮಸ್ ಆಚರಣೆಯನ್ನು ಮೀಸಲಾಗಿಟ್ಟಿದ್ದೇವೆ. ನಮಗೆ ಎಲ್ಲ ವರ್ಗದ ಜನರು, ಎಲ್ಲ ಧರ್ಮೀಯರು ಹಾಸನ ನಗರದಲ್ಲಿ ಎಲ್ಲ ರೀತಿಯ ಸಹಾಯ, ಸಹಕಾರ, ಸಹಬಾಳ್ವೆಯ ಒಂದು ಸಂದೇಶವನ್ನು ನೀಡ್ತಾ ನಮ್ಮೊಂದಿಗಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಗೌರವಾನ್ವಿತ ಶ್ರೇಯಸ್ ಪಟೇಲ್ ಇವರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಜನಪ್ರತಿನಿಧಿಗಳೆಲ್ಲರೂ ಸಹ ಒಂದು ಸಂದೇಶವನ್ನು ನೀಡಿ ಒಟ್ಟಾಗಿ ಹೋಗೋಣ, ಒಟ್ಟಾಗಿ ಸಾಗೋಣ, ಒಂದು ಸುಭದ್ರವಾದ ಸಮಾಜವನ್ನು, ಒಂದು ಪ್ರೀತಿ ಭಾವೈಕ್ಯತೆಯ ಸಮಾಜವನ್ನು ಕಟ್ಟೋಣ ಎಂಬತಕ್ಕಂತಹ ಒಂದು ಆಶಯವನ್ನು ನೀಡಿ ಈ ಕ್ರಿಸ್ತನ ಆಶೀರ್ವಾದವನ್ನು ನಾವು ಕೋರ್ತೇವೆ. ಹಾಸನ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಜಿಲ್ಲಾ ಕಚೇರಿಯಲ್ಲಿ ಇಂದು ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿಯವರ 101ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿದರು. ಬಳಿಕ ವಾಜಪೇಯಿಯವರ ಅವಧಿಯಲ್ಲಿ ಅವರ ಜೊತೆಗೆ ತೊಡಗಿಸಿಕೊಂಡ ಕಾರ್ಯಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ವಾಜಪೇಯಿಯವರು ಮಾಜಿ ಪ್ರಧಾನಿಯಾಗಿ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಚತುಷ್ಪಥ ರಸ್ತೆ, ಗ್ರಾಮ ಸಡಕ್ ಯೋಜನೆ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿ ಜನರ ಮನಸ್ಸಿನಲ್ಲಿ ಎಂದಿಗೂ ಜೀವಂತವಾಗಿದ್ದಾರೆ ಎಂದರು. ಪಕ್ಷಕ್ಕಿಂತ ದೇಶ ಮುಖ್ಯ ಎಂಬ ಧ್ಯೇಯ ಹೊಂದಿದ್ದ ವಾಜಪೇಯಿಯವರು ಪಾಕಿಸ್ತಾನದ ಜೊತೆಗೆ ಸ್ನೇಹ ಸೌಹಾರ್ದತೆ ಬಗ್ಗೆ ಕೈಗೊಂಡ ನಿರ್ಧಾರಗಳು ಇಂದಿಗೂ ಮಾದರಿ. ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಬಹಳ ಮುಖ್ಯವಾದಂಥ ಯೋಜನೆಗಳೆಂದರೆ ನಾವು ನೋಡ್ಬೋದು, ಕಾಶ್ಮೀರದಿಂದ ಕನ್ಯಾಕುಮಾರಿ ಇರುವಂಥ ಚತುಷ್ಪಥ ರಸ್ತೆಗಳು. ನಾವೇನು ಈಗ ಎಲ್ಲ ರಸ್ತೆಗಳಲ್ಲಿ ತಿರುಗಾಡ್ತೀವಿ, ಅಂದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ಯೋಜನೆಗಳಾಗಿರ್ತದೆ. ಅದೇ ರೀತಿ ನಾವು ಹಳ್ಳಿ ಮಟ್ಟದಲ್ಲಿ ಹೋದಾಗ ಗ್ರಾಮ ಸಡಕ್ ಯೋಜನೆ, ಹಳ್ಳಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ತುಂಬ ಹಳ್ಳಿಗಳನ್ನ ಜೋಡಣೆ ಮಾಡುವಂಥ ರಸ್ತೆಗಳಾಗಿರ್ತದೆ. ಅದೇ ರೀತಿ ಪರಮಾಣು ಇದನ್ನು ಅವತ್ತು ಮಾಡಿದಂಥ ಪ್ರಯೋಗ ಮಾಡಿದಂಥ ಪ್ರಧಾನಮಂತ್ರಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಆಗಿದ್ದಾರೆ. ಅದೇ ರೀತಿ ಪಾಕಿಸ್ತಾನದೊಟ್ಟಿಗೆ ಸ್ನೇಹ ಬಾಂಧವ್ಯಕ್ಕೋಸ್ಕರ ಬಸ್ಸನ್ನು ಡೆಲ್ಲಿಯಿಂದ ಲಾಹೋರಿಗೆ ಬಿಟ್ಟಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಅದೇ ರೀತಿ ನಾವೇನು ಕಮ್ಮಿ ಇಲ್ಲ, ಅವ್ರಿಗೂ ಪ್ರತಿಸ್ಪರ್ಧೆ ಅವರು ತೊಂದರೆ ಕೊಟ್ಟಾಗ ಕಾರ್ಗಿಲಲ್ಲಿ ಯುದ್ಧ ಮಾಡಿ ವಿಜಯನ್ನು ಸಾಧಿಸಿದಂಥ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದೇ ರೀತಿ
ಯಾವುದೇ ಒಂದು ಮುಖ್ಯ ಬಂದಾಗ ದೇಶ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಕ್ತಿ ಅಂತವನ್ನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳಿಕೊಟ್ಟ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕೆಂದರೆ ಪಕ್ಷಕ್ಕಿಂತ ದೇಶ ಮುಖ್ಯ, ನನ್ನ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಹೇಳಿದೆ. ಯಾಕೆಂದರೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಏನೆಂದರೆ ಸಣ್ಣ ಸ್ವಾರ್ಥ ಇರುತ್ತೆ, ಆದರೆ ಅಟಲ್ ಬಿಹಾರಿ ವಾಜಪೇಯಿಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಪಕ್ಷಾತೀತವಾಗಿ ಅವರು ಒಂದು ಕಂಡಂಥ ವ್ಯಕ್ತಿ. ತಾವು ಸದನದಲ್ಲಿ ನೋಡ್ಬೋದು, ಯಾವುದೋ ಪಕ್ಷದವರಾದರೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಷಣ ಮಾಡ್ತಾರೆ ಅಂದರೆ ಎಲ್ಲ ಒಂದು ಸೈಲೆಂಟ್ ಪಿನ್ ಡ್ರಾಪ್ ಸೈಲೆನ್ಸ್ ಇದ್ದಾಗೆ ಆ ಭಾಷಣ ಕೇಳ್ತಾರೆ. ಎಲ್ಲ ಪಕ್ಷದ ವ್ಯಕ್ತಿಗಳು ಅವ್ರನ್ನ ಗುಣಗಾನ ಮಾಡ್ತಾರೆ. ಅಜಾತ ಶತ್ರು ಅಂತ ವ್ಯಕ್ತಿ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೂಲತಃ ಕವಿನೂ ಆಗಿರ್ತಾರೆ. ಯಾಕೆಂದರೆ ತನ್ನ ಕವನದಲ್ಲಿ ಹಲವಾರು ಕವನವನ್ನು ಬರೆದಿದ್ದಾರೆ. ಅದೇ ರೀತಿ ಹಲವಾರು ಯೋಜನೆಗಳನ್ನು ಅವರು ನಮ್ಮ ಕಾರ್ಯಕರ್ತರಿಗೆ ಅವರ ಆದರ್ಶನ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವತ್ತೂ ಅವರಿಗೆ ಚಿರಋಣಿ ಆಗ್ತೀವಿ. ಯಾಕೆಂದರೆ ಇವತ್ತೇನಾದ್ರು ಪಕ್ಷ ಇಷ್ಟು ಬೆಳೆದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಅಡ್ವಾಣಿ ಇರ್ಬೋದು. ಅವರು ಮಾಡಿದಂಥ ಸಂಘಟನೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ವಿಕಸಿತ ಭಾರತ, ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಕಸಿತ ಭಾರತವನ್ನು ಕಂಡುಹಿಡಿದ್ರು. ಅದನ್ನು ಇವತ್ತು ಅಟಲ್ ಬಿಹಾರಿ ನಮ್ಮ ನರೇಂದ್ರ ಮೋದಿಯವರು ಯೋಜನೆಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ ನಾವೇನು ನರೇಂದ್ರ ಮೋದಿಯವರು ಇವತ್ತೇನು ಕಾರ್ಯ ಮಾಡ್ತಿದ್ದಾರೆ ಅದನ್ನು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವಾಗಿದ್ದರಿಂದ ಡಿಸೆಂಬರ್ 25 ಹಾಸನ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಚೇರಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು, ಹಿರಿಯ ಕಾರ್ಯಕರ್ತರಿಗೆ ಅಂದರೆ ನಮ್ಮ ಆಲು ರಮೇಶಣ್ಣ ಮತ್ತು ಪ್ರೇಮಣ್ಣ ಅಂತರು ಅಟಲ್ ಬಿಹಾರಿ ವಾಜಪೇಯಿ ಬಂದಾಗ ಹಾಸನದಲ್ಲಿ ಒಟ್ಟಿಗೆ ತಿರುಗಾಡಿದಂಥ ವ್ಯಕ್ತಿನ ನಾವು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಚೇರಿಯಿಂದ ಅವರಿಗೆ ಸನ್ಮಾನ ಮಾಡಿದ್ದೀವಿ. ಅದೇ ರೀತಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪುಷ್ಪಾರ್ಚನೆ ಸಹ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಮತ್ತು ಪಕ್ಷದಲ್ಲಿ ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತೇವೆ. ಅದೇ ರೀತಿ ನಾವೆಲ್ಲ ಅವ್ರ ಬಗ್ಗೆ ಯಾವತ್ತೂ ಚಿರಋಣಿಯಾಗಿರ್ತೇವೆ. ಬೇಲೂರು ತಾಲೂಕಿನ ಕಸಬಾ ಹೋಬಳಿಯ ಕೆರುಗಡಲು ಗ್ರಾಮದಲ್ಲಿ ಶಾಲೆಗಾಗಿ ದಾನವಾಗಿ ನೀಡಿದ ಜಾಗವನ್ನ ಕೆರುಗಡಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹೆಸರಿಗೆ ಬರೆಸಿಕೊಡಲು ಗ್ರಾಮಸ್ಥರು ಒಮ್ಮತದಿಂದ ಒಪ್ಪಿಗೆ ಸೂಚಿಸಿದ್ದಾರೆ. ಕೆರುಗಡಲು ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಶಿವೇಗೌಡ ಬಿನ್ ಪುಟ್ಟಸ್ವಾಮಿ ಗೌಡ ಹಾಗೂ ನಿರ್ವಾಣೇಗೌಡ ಬಿನ್ ನಂಜೇಗೌಡ ಅವರಿಗೆ ಸೇರಿದ ಜಾಗವನ್ನ ಸುಮಾರು 50 ವರ್ಷಗಳ ಹಿಂದೆ ಈ ಭಾಗದ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗೆ ದಾನವಾಗಿ ನೀಡಲಾಗಿತ್ತು. ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದಿದ್ದಾರೆ. ಶಾಲೆಗೆ ದಾನವಾಗಿ ನೀಡಿದ ಜಾಗವು ಇನ್ನು ಸರ್ಕಾರಿ ಶಾಲೆಯ ಹೆಸರಿಗೆ ದಾಖಲಾಗದೇ ಇದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜಾಗದ ಹಕ್ಕುದಾರರಾದ ಹಿರೇಗೌಡ, ನಿರ್ವಾಣೇಗೌಡ ಹಾಗೂ ಕಮಲಮ್ಮ ಅವರನ್ನು ಕರೆಸಿ ಸಭೆ ನಡೆಸಿದರು. ಸಭೆಯಲ್ಲಿ ಜಾಗದ ಮಾಲೀಕರ ಸಮ್ಮತಿಯೊಂದಿಗೆ ಶಾಲೆಗೆ ಸೇರಿದ ಜಾಗವನ್ನು ಶಾಲೆಯ ಹೆಸರಿಗೆ ಬರೆಸಿಕೊಡಲು ಒಮ್ಮತದ ಅಭಿಪ್ರಾಯ ಮೇರೆಗೆ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಶೆಟ್ಟಿ ಅವರು, ನಿರ್ವಾಣೇಗೌಡರ ತಂದೆ ಲಿಂಗೇಗೌಡರು ಹಲವು ವರ್ಷಗಳ ಹಿಂದೆ ಶಾಲೆಗೆ 5 ಗುಂಟೆ ಜಾಗವನ್ನು ದಾನವಾಗಿ ನೀಡಿದ್ದರು. ನಂತರ ಶಾಲೆಯ ಅಭಿವೃದ್ಧಿಗೆ ಹೆಚ್ಚಿನ ಜಾಗ ಅಗತ್ಯವೆಂದು ನಿರ್ಧರಿಸಿ ಗ್ರಾಮಸ್ಥರ ಒಮ್ಮತದಿಂದ ಶಿವೇಗೌಡರಿಗೆ ಸೇರಿದ 1 ಎಕರೆ 19 ಗುಂಟೆ ಜಾಗವನ್ನು ಶಾಲೆಗೆ ಬಿಟ್ಟುಕೊಡಲು ಹಾಗೂ ಬದಲಾಗಿ ಅವರಿಗೆ ಸರ್ಕಾರಿ ಜಾಗವನ್ನು ನೀಡುವ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಎಂದು ವಿವರಿಸಿದರು. ತಂದೆಯಾದಂಥ ನಂಜೇಗೌಡರು ಸುಮಾರು ವರ್ಷಗಳ ಹಿಂದೆ ಸ್ಕೂಲಿಗೆ ಅಂತ ಒಂದು 5 ಗುಂಟೆ ಜಾಗ ದಾನ ಕೊಟ್ಟಿದ್ದರು. ಅದಾದ ನಂತರ ಈ ಕಿರುಗೋಡು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ಒಮ್ಮತದಿಂದ ಶಾಲೆ ಆವರಣಕ್ಕೆ ಜಾಗ ಜಾಸ್ತಿ ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕಿರುಗಡ್ಲು ಸರ್ಕಾರಿ ಜಾಗ ಇತ್ತು ನಮ್ಮದು ಸರ್ವೆ ನಂಬರಲ್ಲಿ. ಆ ಜಾಗದಲ್ಲಿ ನಿರ್ವಾಣಗೌಡ ರೆಸ್ಸಿಗೆ 1.5 ಎಕರೆ, ಶಿವೇಗೌಡ ರೆಸ್ಸಿಗೆ 1.5 ಎಕರೆ ಕೊಟ್ಟು ಶಿವೇಗೌಡದ 1 ಎಕರೆ 19 ಗುಂಟೆ ಜಾಗನ ಶಾಲೆಗೆ ಕೊಡೋದು ಅಂತ, ಅದರ ಬದಲಾಗಿ ಸರ್ಕಾರಿ ಜಾಗವನ್ನು ಅವ್ರಿಗೆ ಬಿಟ್ಕೊಡೋದು ಅಂತ ಗ್ರಾಮಸ್ಥರು ಅನುಗುಣವಾಗಿ ಮಾತಾಡಿಕೊಂಡು ಅವತ್ತಿನ ಕಾಲ ಶಾಂತೇಗೌಡರಿದ್ರು, ಊರಲ್ಲಿ ಪ್ರಮುಖ ದೊಡ್ಡವರು ಬಾಲಚಂದ್ರೇಗೌಡರಿದ್ದರು, ಕರಿಯಪ್ಪ ಗೌಡರಿದ್ದರು, ಎಲ್ಲ ತುಂಬ ಹಿರಿಯರು ಗ್ರಾಮಸ್ಥರಿದ್ದಾಗ ಆವಾಗ ತೀರ್ಮಾನ ಮಾಡ್ಕೊಂಡು ಆ ಜಾಗನ ಅದರ ಬದಲಾಗಿ ಸರ್ಕಾರಿ ಜಾಗನ ಅವ್ರಿಗೆ ಕೊಟ್ಟು ಈ ಜಾಗನ ಶಾಲೆ ಬಿಟ್ಕೊಡೋದು ಅಂತ ಒಮ್ಮತದಲ್ಲಿ ತೀರ್ಮಾನ ಮಾಡ್ಕೊಂಡು ಆ ಜಾಗನ ಇವತ್ತು ಶಾಲೆಗೆ ಬಿಟ್ಕೊಡ್ಬೇಕು ಅಂತ ಅವರೆಲ್ಲ ಊರ ಗ್ರಾಮಸ್ಥರ ಕಲ್ಕೊಂಡು ಬಿಟ್ಕೊಡ್ತಾಯಿದ್ವಿ. ಆ ಜಾಗದ ಬದಲು ಜಾಗ ಕೊಟ್ಟಿದ್ದೀವಿ, ಸರ್ಕಾರದ ಜಾಗನ ಸರ್ಕಾರಕ್ಕೆ ಕೊಟ್ಟು ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಜಾಗನ ಸರ್ಕಾರಕ್ಕೆ ಬರ್ಸ್ಕೊಡ್ತೀವಿ. ಇದು ವಾಸ್ತವಾಂಶ, ಇಷ್ಟೇ ಸತ್ಯ. ಇದೇ ಶಾಲೆ ಅವರ ಜಾಗ ಇವಾಗ ಆಗಿರೋದು ಅದೇ ಥರನೇ ಆಗ್ತಾಯಿದೆ. ಈಗೇನಾಗಿದೆ, ಶಾಲೆ ಹುಡುಗರು ಕಮ್ಮಿ ಇದ್ದಾರೆ, ಡೆವಲಪ್ಮೆಂಟ್ ಮಾಡೋಕ್ಕೆ ಇಷ್ಟು ಜಾಗದ ಅವಶ್ಯಕತೆ ಇಲ್ಲ. ಇರೋ ಒಂದು 5-6 ಜನ ಮಕ್ಕಳಿದ್ದಾರೆ. ಅನುಗುಣವಾಗಿ ಸರ್ಕಾರ ಇದಕ್ಕೆ ಸ್ಪಂದಿಸಿ ಬೇರೆ ಕಡೆಯಿಂದ ಇಲ್ಲಿ ಅಷ್ಟು ಡೆವಲಪ್ಮೆಂಟ್ಸು ದೊಡ್ಡ ದೊಡ್ಡ ಶಾಲೆಗಳು ಆವರಣ ಮಾಡಿ ಹೈಸ್ಕೂಲ್ ಲೆವೆಲಿಗೆ ತರೋದಾದರೆ ಇಡೀ ಜಾಗನೆಲ್ಲ ಸರ್ಕಾರಕ್ಕೆ ಬಿ.ಒ ಬರ್ಕೊಡ್ತೀವಿ.
ಇಲ್ಲ ಅಂದರೆ 1 ಎಕರೆ ಶಾಲೆ ಬಿಟ್ಕೊಟ್ಬಿಟ್ಟು ಮಿಕ್ಕಿದ ಗ್ರಾಮ ಪಂಚಾಯತಿ ಹೋಗ್ಬಿಟ್ಟು ಊರಿನ ಸೌಕರ್ಯ ಸಮುದಾಯ ಭವನ ಇರ್ಬೋದು, ಒಂದು ಯಾವುದಾದ್ರು ಒಂದು ಗಣಪತಿ ಪೆಂಡಲ್ ಇರ್ಬೋದು, ಯಾವುದೋ ಒಂದು ಡೈರಿ ಇರ್ಬೋದು, ಯಾವುದಕ್ಕಾದ್ರು ಒಂದು ಅನುಗುಣವಾಗಲಿ ಅಂತ ಉಳಿಸ್ಕೊಳ್ತೀವಿ. ಈ ಫುಲ್ ಸರ್ಕಾರ ಸ್ಪಂದಿಸಿ ಇದಕ್ಕೆಲ್ಲ ಫುಲ್ ಶಾಲೆಗೆ ಡೆವಲಪ್ಮೆಂಟ್ ಮಾಡೋದು, ಇಲ್ಲ ಹೈಸ್ಕೂಲ್ ತನಕ ಮಾಡ್ತೀವಿ, ಹಾಸ್ಟೆಲ್ ತಂದು ಕೊಡ್ತೀವಿ, ಇದೆಲ್ಲ ಮಾಡಿಕೊಡ್ತೀವಿ ಅಂದರೆ 5-6 ಹಳ್ಳಿ ಸೇರಿಸ್ಬಿಟ್ಟು ಈ ಜಾಗದಲ್ಲಿ ಫುಲ್ ಶಾಲೆಗೆ ಬರ್ತೀವಿ. ಏನಿಲ್ಲ, ಫೈನಲ್ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ, ಶಾಲೆಗೆ ಅನುಗುಣವಾಗಿ ಮಾಡಿಕೊಡ್ತೀವಿ, ಏನಾಗಬೇಕು ಅದು ಮಾಡಿಕೊಡ್ತೀವಿ. ಶಾಲೆಗೆ ಎಲ್ಲ 9ರಿಂದ ಇದ್ದಾರೆ, ಇದನ್ನು ಯಾರ ಮನೆಗೂ ಬರ್ಸ್ಕೊಳ್ತಾ ಇರೋದಲ್ಲ, ಊರಿಗೆ ಅನುಗುಣವಾಗಿ ಊರಿಗೆ ಒಳ್ಳೇದಾಗಲಿ ಅಂತಲೇ ಮಾಡಿರೋದು. ಅವತ್ತು ದಾನ ಮಾಡಿಕೊಟ್ಟಿದ್ದಾರೆ, ಅವ್ರು ಸರ್ವೆ ನಂಬರ್ ಜಾಗ ಬಿಟ್ಬಿಟ್ಟು ವಾಮಳ ತಗೊಂಡು ಸರ್ವೆ ನಂಬರ್ 1 ಎಕರೆ 19 ಗುಂಟೆ ಒಬ್ಬರು ಬರ್ಕೊಡ್ತೀವಿ ಅಂತ ಅದ್ರ ಬದಲು ಮಾಡ್ಕೊಂಡಿದ್ದಾರೆ. ನಿರ್ವಹಣೆಗಳು ಅಷ್ಟೇ 28 ಗುಂಟೆ ಜಾಗದ ಬದಲಿಗೆ 2 ಎಕರೆ ಅಂಗನವಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನು 26 ಗುಂಟೆ ಜಾಗದ ಬದಲಿಗೆ 1.5 ಎಕರೆ ಜಾಗನ ಸರ್ಕಾರಿ ಜಾಗನ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ. ಈಗ ಅವ್ರು ಬಿಡಲೇಬೇಕು, ಬಿಡೋಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಈ ಸರ್ಕಾರಿ ಜಾಗನ ಅವರು ಪೊಸಿಷನಲ್ಲಿದ್ದಾರೆ ಇವತ್ತು ಟುಡೇ. ಆ ಸರ್ಕಾರಿ ಜಾಗದಲ್ಲಿ ಅವ್ರಿಗೇನು ರೆಕಾರ್ಡ್ ಬೇಕು, ಏನು ಬೇಕು, ಸೈನ್ ಗ್ರಾಮಸ್ಥರ ಸೈನ್ ಹಾಕ್ಕೊಡ್ತೀವಿ, ಅವ್ರು ಮಾಡಿಸ್ಕೊಂಡು ಶಾಲೆ ಜಾಗವನ್ನು ಶಾಲೆ ಹೆಸರಿಗೆ ನೋಂದಣಿ ಮಾಡಬೇಕು ಅಂತೇಳಿ ಎಲ್ಲರೂ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು, ಊರಿನ ಪ್ರಮುಖರಾದ ಶ್ರೀ ರಾಜ್ ಶೆಟ್ಟಿ ಸರ್ ಅವರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಇವತ್ತು ಸಭೆ ಸೇರಿದ್ದೀವಿ. ಇಲ್ಲಿ ನಿರ್ವಹಣೆಗೌಡರು ಮತ್ತು ಶಿವೇಗೌಡರು ಕಮಲಮ್ಮ ಅವರು ಸ್ಕೂಲಿಗೆ ನಂಬರ್ 3ರಲ್ಲಿ ಇರುವಂಥ ಜಮೀನು ಒಂದು 26 ಗುಂಟೆ, ಇನ್ನೊಂದು 1 ಎಕರೆ 19 ಗುಂಟೆ ಜಮೀನನ್ನು ಶಾಲೆಗೆ ಅಂತೇಳಿ ಬಿಟ್ಕೊಟ್ಟಿದ್ದಾರೆ, ದಾನವಾಗಿ ಕೊಟ್ಟಿದ್ದಾರೆ. ಆದರೆ ಊರಿನ ಎಲ್ಲರ ಅಭಿಪ್ರಾಯದ ಪ್ರಕಾರ ಇವತ್ತು ಶಾಲೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದರಿಂದ 1 ಎಕರೆನ ಶಾಲೆಗೆ ಮಾಡಿಸ್ಕೊಡ್ತೀವಿ ಅಂತ ಊರಿನ ಪ್ರಮುಖರೆಲ್ಲರೂ ಕೂಡ ಇವತ್ತು ಒಪ್ಪಿ ಹೇಳಿದ್ದಾರೆ. ಹಾಗಾಗಿ 1 ಎಕರೆನ ಶಾಲೆ ಹೆಸರಿಗೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಉಳಿದಂಥ ಜಾಗವನ್ನು ದಾನ ಕೊಟ್ಟಿರೋ ಜಾಗ ಹಾಗೇ ಇರುತ್ತೆ, ಅದನ್ನು ಊರಿನ ಸವಲತ್ತುಗಳಿಗೆ ಬೇಕು ಅಂತೇಳಿ ಬಿಟ್ಕೊಂಡಿದ್ದಾರೆ, ಊರಿನ ಅಭಿವೃದ್ಧಿಗೆ ಬಳಸ್ಕೊಳ್ಳೋದಕ್ಕೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಒಮ್ಮತದಿಂದ ಒಪ್ಪಿ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ KB ರವಿಚಂದ್ರ, KB ಯಾಲಕ್ಕಿಗೌಡ, ಸ್ವಾಮಿ, ಸುದೀಪ್, ಮಲ್ಲೇಶ್ ಗೌಡ, ದಿನೇಶ್, ನಿರ್ವಹಣೆಗೌಡ ಉಪಸ್ಥಿತರಿದ್ದರು. CRE ಈಶ್ವರ್, ಮುಖ್ಯ ಶಿಕ್ಷಕಿ ವಹೀದಾ ಬೇಗಂ ಹಾಗೂ ಸಹ ಶಿಕ್ಷಕಿ ಫರೀನಾ ಭಾಗವಹಿಸಿದ್ದರು. ಎ ಮಂಜು ಅಭಿಮಾನಿ ಬಳಗ ಅರಕಲಗೂಡು ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಪಾದಯಾತ್ರೆ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ 8ನೇ ವರ್ಷದ ಧರ್ಮಸ್ಥಳ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸದಸ್ಯ ರವಿಕುಮಾರ್ ತಿಳಿಸಿದರು. ಎ ಮಂಜು ಅಭಿಮಾನಿಗಳ ಬಳಗ ಅರಕಲಗೂಡು ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಪಾದಯಾತ್ರೆ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ 8ನೇ ವರ್ಷದ ಧರ್ಮಸ್ಥಳ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸದಸ್ಯ ರವಿಕುಮಾರ್ ತಿಳಿಸಿದರು. ಇಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 27ರಂದು ಬೆಳಗ್ಗೆ ದೊಡ್ಡಮ್ಮ ದೇವಾಲಯದಿಂದ ಪಾದಯಾತ್ರೆ ಪ್ರಾರಂಭವಾಗಲಿದ್ದು, ಸುಮಾರು 500ಕ್ಕೂ ಹೆಚ್ಚು ಯಾತ್ರಿಕರು ಭಾಗವಹಿಸಲು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದರು. ಯಾತ್ರಿಕರಿಗಾಗಿ ಸಮಿತಿಯಿಂದ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು, ಡಿಸೆಂಬರ್ 29ರಂದು ಧರ್ಮಸ್ಥಳ ತಲುಪಲಾಗುವುದು ಎಂದು ಹೇಳಿದರು. ಡಿಸೆಂಬರ್ 26ರಂದು ಮಧ್ಯಾಹ್ನ ದೊಡ್ಡಮ್ಮ ದೇವಾಲಯದ ಮುಂಭಾಗದಲ್ಲಿ ವಿವಿಧ ಮಠಾಧೀಶರಿಂದ ಧಾರ್ಮಿಕ ಸಭೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಮ್ಮ ಜೊತೆ ತಾಲೂಕು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪಾದಯಾತ್ರೆಯ ಅಧ್ಯಕ್ಷರಾದಂಥ ಶ್ರೀಯುತ ಆನಂದ್ ಅವರು, ಈ ಒಂದು ಸಮಿತಿಯ ಗೌರವಾಧ್ಯಕ್ಷರು ಹಿರಿಯರಾಗಿರುವಂಥ ಶ್ರೀಯುತ ವೆಂಕಟೇಶಣ್ಣವರು, ಖಜಾಂಚಿಯಾದಂಥ ರಘುರವರು, ಹಾಗೆ ನಿಕಟಪೂರ್ವ ಅಧ್ಯಕ್ಷರಾದಂಥ ಗಣೇಶ್ ಅವರು, ಸುರೇಶ್ ಅವರು ಹಾಗೂ ಮಂಜುನಾಥ್ರವರು ನಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ಕಳೆದ 7 ವರ್ಷದಿಂದ ತಾಲೂಕಿನಾದ್ಯಂತ ಹೆಸರುವಾಸಿಯಾಗಿರುವಂಥ ಶ್ರೀ ಧರ್ಮಸ್ಥಳ ಮಂಜುನಾಥ ಪಾದಯಾತ್ರೆಯ 8ನೇ ವರ್ಷದ ಪಾದಯಾತ್ರೆಯನ್ನು ನಾವು ಇದೇ ತಿಂಗಳು 27ನೇ ತಾರೀಕು ಶನಿವಾರದಂದು ಶ್ರೀ ದೊಡ್ಡಮ್ಮ ದೇವಸ್ಥಾನದ ಆವರಣದಿಂದ ನಾವು ಪಾದಯಾತ್ರೆಯನ್ನು ಕೈಗೊಂಡಿದ್ದೀವಿ. ಈ ಒಂದು ಪಾದಯಾತ್ರೆಯನ್ನು 3 ದಿನಗಳ ಕಾಲ ನಾವು ಕೈಗೊಂಡಿದ್ದು, 29 ಸೋಮವಾರದಂದು ಶ್ರೀ ಮಂಜುನಾಥನ ದರ್ಶನವನ್ನು ಪಡಿತೀವಿ. 26ನೇ ತಾರೀಕು ಸುಮಾರು 2ರಿಂದ 3 ಸಾವಿರ ಜನಕ್ಕೆ ಶ್ರೀ ದೊಡ್ಡಮ್ಮ ದೇವಸ್ಥಾನದ ಆವರಣದ ಮುಂದೆ ಬೃಹತ್ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಾಡನ್ನು ಮಾಡಿದ್ದೀವಿ. ಈ ಒಂದು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪಾದಯಾತ್ರೆಗೆ ಅರಕಲಗೂಡಿನ ಎ ಮಂಜು ಅಭಿಮಾನಿ ಗೆಳೆಯರ ಬಳಗ ಸಂಯುಕ್ತ ಆಶ್ರಯವನ್ನು ನಮಗೆ ಒಂದು ಸಹಯೋಗದಲ್ಲಿ ಅವರು ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಅವರ ಜೊತೆ ನಾವು ಕೈ ಜೋಡಿಸಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 7 ವರ್ಷದಿಂದ ತಾಲೂಕಿನಾದ್ಯಂತ ಮನೆ ಮಾತಾಗಿ ಎಲ್ಲ ಭಕ್ತಾದಿಗಳು ನಮ್ಮ ಪಾದಯಾತ್ರೆಯ ಸಮಿತಿಯವರಿಗೆ ನಂಬಿಕೆಯನ್ನು ಇಟ್ಟುಕೊಂಡು
200 ಜನದಿಂದ ನಾವು ಈ ಒಂದು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಈಗ ಸುಮಾರು 500ಕ್ಕೂ ಅಧಿಕ ಭಕ್ತಾದಿಗಳು ನಮ್ಮ ಸಮಿತಿಗೆ ನೋಂದಣಿಯನ್ನು ಮಾಡಿಕೊಂಡು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿರ್ತಾರೆ. ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಯಾತ್ರಾರ್ಥಿಗಳಿಗೆ ನಾವು ಉಚಿತವಾಗಿ 3 ದಿನಗಳ ಕಾಲ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹಾಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ನಾವು ಏರ್ಪಾಡನ್ನು ಮಾಡಿದ್ವಿ. ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಅರಕಲಗೂಡಿನ ಮಾನ್ಯ ಶಾಸಕರು, ಮಾಜಿ ಸಚಿವರು ಆದಂಥ ಎ ಮಂಜು ಸಾಹೇಬರು 8 ವರ್ಷಗಳಿಂದಲೂ ಕೂಡ ನಮ್ಮ ಸಮಿತಿಗೆ ಸಂಪನ್ಮೂಲವನ್ನು, ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣವನ್ನು ಮಾಡಿಕೊಂಡು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಎಲ್ಲ ಯಾತ್ರಾರ್ಥಿಗಳ ಪರವಾಗಿ, ನಮ್ಮ ಸಮಿತಿಯ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನು ಮೊದಲನೇದಾಗಿ ತಿಳಿಸ್ತೀನಿ. ಅದೇ ರೀತಿ 8 ವರ್ಷಗಳ ಕಾಲ ನಮ್ಮ ಸಮಿತಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಿರುವಂಥ, ಬೆಂಬಲಿಸ್ತಿರುವಂಥ ಅದಿತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಸಿಂಗನಕುಪ್ಪೆರವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆರ್ಥಿಕ ಬೆಂಬಲವನ್ನು ಕೂಡ ನಮಗೆ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಎಲ್ಲ ಸಮಿತಿಯ ಪರವಾಗಿ, ಯಾತ್ರಾರ್ಥಿಗಳ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾರಾದರೂ ದಾನಿಗಳಿದ್ರೆ, ನಮಗೆ ಹಾಲು, ಮೊಸರು, ತರಕಾರಿ, ಹಣ್ಣು, ಜ್ಯೂಸು, ಅಕ್ಕಿ, ಬೇಳೆ ಇತರೆ ಏನಾದರೂ ಸಾಮಗ್ರಿಗಳಿದ್ರೆ ನಮ್ಮ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಬ್ರಾಹ್ಮಣರ ಬೀದಿ ಅಲ್ಲಿಗೆ ತಂದು ಕೊಡ್ಬೋದು. ನಾಳೆಯಿಂದಲೇ ನಾವು ಅಲ್ಲಿ ಓಪನ್ ಆಗಿರುತ್ತೆ ದೇವಸ್ಥಾನ, ಅಲ್ಲಿಗೆ ತಂದು ಕೊಡ್ಬೋದು. ಯಾರಿಗೆ ಯಾತ್ರಾರ್ಥಿಗಳಿಗೆ ಸಹಾಯಕ್ಕೆ ಏನಾದರೂ ಕೊಡೋದಿದ್ರೆ. ಹಾಗೆ ಈ ಒಂದು ಯಾತ್ರಾರ್ಥಿಗಳು ಬರ್ಲಿಕ್ಕೆ ಇಚ್ಛಿಸೋರು 200 ರೂಗಳನ್ನ ಕೊಟ್ಟು ಅಲ್ಲಿ ಕೋಟೆ ಕುಶಾ ಟೈಲರ್ ಹತ್ರ ನಾವು ಮಾಲ್ಟ್ ಮಂಜು ಅಂತ ನಮ್ಮ ಸೇವಾ ಸಮಿತಿಯ ಸದಸ್ಯರು, ಅವ್ರ ಹತ್ರ ನಮ್ಮ ಅತಿಥಿ ಬುಕ್ ಸಿಗುತ್ತೆ. 200 ರೂಪಾಯಿಗಳನ್ನ ಕೊಟ್ಟು ಕೋಟೆ ಭಾಗದವರು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಹಾಗೆ ಪೇಟೆ ಭಾಗದವರು ಸುರೇಶ್ ಕೋಳಿರವರು, ಸಂತೆಗೌರೂರು ಸರ್ಕಲ್ ಅಲ್ಲಿ ನೀವು ಕೊಟ್ಟು 200 ರೂಪಾಯಿಗಳು ಕೊಟ್ಟು ರಸೀತಿಯನ್ನ ಪಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಬರೋರಿಗೆ ನಾವು ಉಚಿತವಾಗಿ ಆರೋಗ್ಯ ಸಮಸ್ಯೆ ಏನಿದ್ರು ಕೂಡ ನಮ್ಮ ಪ್ರಿಕಾಕ್ಷನ್ ಅನ್ನು ತಗೊಂಡು ನಾವು ಇಲ್ಲಿ ವೈದ್ಯಾಧಿಕಾರಿಗಳನ್ನ, ಹಾಗೆ ಇಲ್ಲಿ ಅರಕಲಗೂಡಿನ ಸುತ್ತಮುತ್ತ ಪಟ್ಟಣದ ಮೆಡಿಕಲ್ಗಳಲ್ಲಿ ನಾವು ಉಚಿತವಾಗಿ ಮಾತ್ರೆಗಳನ್ನ, ಹಾಗೆ ಅವರಿಗೆ ಆಯಿಂಟ್ಮೆಂಟ್ಗಳನ್ನ, ಬೇಕಾದಂತ ಅವತ್ತಿಗೆ ಬೇಕಾದಂತ ಒಂದು ಪ್ರಾಥಮಿಕ ಚಿಕಿತ್ಸೆಗೆ ಏನೇನು ಬೇಕು ಅದನ್ನ ಕೂಡ ನಾವು ಇಲ್ಲಿ ಯಾತ್ರಾರ್ಥಿಗಳಿಗೆ ಕೊಡೋದಕ್ಕೆ ನಾವು ಈಗಾಗಲೇ ಪ್ರಿಪೇರ್ ಅನ್ನ ಮಾಡ್ಕೊಂಡಿದೀವಿ. ಹಾಗೆ ನಾವು ಯಾತ್ರಾರ್ಥಿಗಳಿಗೆ ನಡ್ಕೊಂಡು ಬರ್ಬೇಕಾದ್ರೆ ಹಾಲು ಕೊಡ್ಬೋದು, ಹಣ್ಣು ಕೊಡ್ಬೋದು, ಜ್ಯೂಸ್ ಕೊಡ್ಬೋದು, ಮತ್ತಿತರ ಏನೇನು ಬೇಕು ಅವರಿಗೆ ಆಯಾಸ, ಹಣ್ಣು, ಜ್ಯೂಸು ಇವೆಲ್ಲವೂ ಕೂಡ ಯಾತ್ರಾರ್ಥಿಗಳಿಗೆ ಯಾರು ಕೊಡಕ್ಕಿದ್ರೆ ದಾನಿಗಳು ಅವ್ರು ಇವತ್ತೇ ನಮಗೆ ತಂದು ಕೊಟ್ರೆ, ಇಲ್ಲ ಅವರು ಹಣ ಮುಖೇನಾದ್ರೂ ಕೊಡ್ಬೋದು, ಇಲ್ಲ ಅದನ್ನೇ ತಂದು ವಸ್ತುನೇ ತಂದು ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೊಡ್ಬೋದು. ಇನ್ನೇನಾದ್ರು ಬೇರೆ ಏನಾದ್ರು. ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ವೆಂಕಟೇಶ್, ಅಧ್ಯಕ್ಷ ಮೋಕಳಿ ಆನಂದ್, ಎಎಂ ರಘು, ಬಾಣದಹಳ್ಳಿ ಗಣೇಶ್, ಕಾಕೋಡನಹಳ್ಳಿ ಮಂಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲೆಂದರಲ್ಲಿ ಕಸ ಎಸೆದು ಹೋಗುತ್ತಿದ್ದ ಸಾರ್ವಜನಿಕರನ್ನ ವಕೀಲ ದೇವರಾಜೇಗೌಡ ಅವರು ತರಾಟೆಗೆ ತೆಗೆದುಕೊಂಡ ಘಟನೆ ಹಾಸನ ನಗರದ ಗೌರಿಕೊಪ್ಪಲು ಪ್ರದೇಶದಲ್ಲಿ ನಡೆದಿದೆ. ನಾನು ಅಲ್ಲಿ ಕಸ ಹಾಕ್ತಿದ್ರು ಹೇಳ್ತೀನಿ ಚೆನ್ನಾಗಿರ್ಬೇಕು. ಇಲ್ಲ ಸರ್ ನಾನು ಕಸ ಇರೋದೇ ಹಾಕೋದು, ನಾನು ಟ್ಯಾಕ್ಟರ್ ಮೇಲೆ ಹಾಕೋದು ಹಾಕಿದ್ದಷ್ಟೇ. ಬೋರ್ಡ್ ಹಾಕಿದೀವಿ ಅಲ್ಲಿ, ನಮಗೆ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ?
ಬೇಕಾದ್ರೆ ಹೇಳಿ ಇನ್ನೊಂದಿನ ಬೇಕಾದ್ರೆ ಅಲ್ಲಿ ಹಾಕಿದ್ರೆ ನೀವು ಏನ್ ಮಾಡ್ತೀರ ಅದು ಎಷ್ಟು ಸಲ ಮಾಡಿಸ್ತೀವಿ. ಹಾಕಿದ್ದೀನಿ ಅಲ್ಲಿ ಕಸ ಎಷ್ಟು ಸಲ ಹಾಕಿದ್ದೀನಿ? ಅಲ್ಲಿ ಕಸ ಇತ್ತು ಹಂಗಾಗಿ ಹಾಕಿದೀನಿ ಸರ್ ನಾನು ಅಷ್ಟೇ. ಕಸ ಇದ್ದಾಗ ಮಾತ್ರ ಹಾಕಿದೀನಿ, ಇನ್ನು ಕಸ ಇದ್ದಾಗ ಹಾಕಲ್ಲ. ಹಾಕಿದ್ಯಾ? ಹ್ಮ್ 2 ದಿನ ಹಾಕಿದೀನಿ, ಇನ್ನು ಹಾಕಲ್ಲ. ಈಗ ಹೇಳಿದ್ರಲ್ವಾ ನೋಡಿ ತೊಂದರೆ ಇಲ್ಲ ಹಾಕಲ್ಲ ನಾನು. ಮಗಡ ನನಗೆ ಅಲ್ಲಿ ಬಾಯಿಲಿ ಬನ್ನಿ ಸರ್, ನೋಡಿ ತೊಂದರೆ ಇಲ್ಲ ನೋಡಿ. ಅಲ್ಲ ಬೇಕಾದ್ರೆ ಹೇಳಿ ಇನ್ನೊಂದ್ಸತಿ ಆಯ್ತು ನಿಮ್ ಕಾಂಪೌಂಡ್ ಒಳಗೆ ಮೇಡಮ್ ನನ್ನ ಫೋಟೋ ಇದೆ, ಮೋದಿಜಿ ಫೋಟೋ ಇದೆ, ಮೀಡಿಯಾ ಚಾನಲ್ದು ಫೋಟೋ ಇದೆ. ಓದಕ್ ಬರಲ್ಲ ಏನಿಲ್ಲ, ಹಂಗಾಗಿ ಗೊತ್ತಾಗಿಲ್ಲ ನಂಗೆ. ಇನ್ನು ಹಾಕಲ್ಲ. ಸುಮ್ಮನೆ ಮಾತಾಡಕ್ ಹೋಗಬೇಡ ಅಲ್ಲಿ. ಈಗ ನೀನು ಏನು ಹೇಳ್ತೀಯ ಉತ್ತರ ಕೊಡೋದಂಗೆ ಅಲ್ಲಿ, ಆಯ್ತಾ? ನೀನು 13 ಸಲ ಕಸ ಹಾಕಿದೀಯ ಅಲ್ಲಿ, 13 ಸಲ ವಿಡಿಯೋ ಇದೆ. ಸರಿ ಸರ್ ಬಿಡಿ, ಇನ್ನು ಹಾಕಲ್ಲ. 1-2 ಸಲ ಅಲ್ಲ. ಇನ್ನು ಯಾವುದೇ ಕಾರಣಕ್ಕೂ ಹಾಕ್ಬೇಡ. ಇನ್ನು ಹಾಕಲ್ಲ ಸರ್. ಬೇರೆಯವ್ರಿಗೂ ಹಾಕ್ತೀನಿ. ಇಲ್ಲ ಇನ್ನು ಹಾಕಲ್ಲ. ಮೇಡಮ್ ನನಗೆ ನೋವಾಗಿದೆ ಅಂದ್ರೆ ಮೇಡಮ್, ಮೋದಿಜಿ ಫೋಟೋ ನನ್ನ ಫೋಟೋ ಐತೆ, ನೋಡ್ಬಿಟ್ಟು ಹಾಕ್ಬಿಟ್ಟು ಹೋಯ್ತಾರೆ. ಇಲ್ಲ ನೋಡಿ. ಸ್ವಚ್ಛ ಭಾರತ ಅಂತ ಮಾಡಿದವರು ಇನ್ನು ಹಾಕಲ್ಲ ಬಿಡಿ. ಸಾರಿ ಅಂತ ಹೇಳಮ್ಮ. ನಾನು ನಿನ್ನ ಮನೆ ಅಂತ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ. ಹಾಕಿದ್ದೀನಿ, ಮನೆ ಹಾಕಲ್ಲ ಬಿಡಿ. ನಿನ್ನ ಮನೆ ಓನರ್ಗೆ ಹೇಳಿ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ. ಈಗ ನಿನ್ನ ಮನೆ ಅಡ್ರೆಸ್ ಹುಡುಕಿದ್ದೀನಿ, ನಾನು ನಿನ್ನ ಗಾಡಿ ನಂಬರ್ ತಗೊಂಡು ನನ್ನ ಕ್ಯಾಮ್ರಾದಲ್ಲಿ ಹೈ ಡೆಫಿನೇಷನ್ ಕ್ಯಾಮ್ರಾ ಹಾಕಿರೋದು, ನಿನ್ನ ಗಾಡಿ ನಂಬರ್ ಸಮೇತ ಟ್ರೇಸ್ ಆಗ್ತದೆ ಅದು ನನಗೆ, ಆಯ್ತಾ? ನಿನ್ನ ಮನೆ ಓನರ್ ಕಟ್ಟಿದ್ರೆ ಡೂಪ್ಲಿಕೇಟ್ ಮನೆ, ಅದು ಸರ್ಕಾರಿ ಜಾಗ, ಅದು ಅದೇ ಡಬಲಿಸ್ ಮಾಡ್ತೀನಿ, ಬಿಲ್ಡಿಂಗ್ ಮಾಡಲ್ಲ ನಾನು. ನೀವು ಕೂಡ ಎಚ್ಚೆತ್ಕೊಳ್ದವ್ರು ನೀವು ಅಲ್ಲಿ ಸರ್ಕಾರಿ ಅಲ್ಲಮ್ಮ, ಸರ್ಕಾರಿ ಕೆಲಸ ಮಾಡ್ತಾ ಇದೀಯ ನೋಡಿ ಬೇಕಾದ್ರೆ ಇನ್ನ ಬೇಕಾದ್ರೆ. ಇಲ್ಲಿ ಅದೇ ಕೆಲಸ ಮಾಡ್ತೀಯಾ? ಇಲ್ಲ ಸರ್ ಇನ್ನು ಯಾವ್ದು ನಿನ್ನ ಏಜೆನ್ಸಿ ಯಾವ್ದು? ನಿನ್ನ ಕೆಲಸಕ್ಕೆ ಅಪಾಯಿಂಟ್ ಮಾಡಿ ಏಜೆನ್ಸಿ ಯಾವ್ದಮ್ಮ? ನೀನು ಸಂಬಳ ಕೊಡ್ತಾರೆ ಯಾರು ನಿಮಗೆ? ಸಂಬಳ ಕೊಡ್ತಾರೆ ಯಾರು ತಾಯಿ? ಯಾರು ಸಂಬಳ ಕೊಡ್ತಾರೆ ಯಾರು ನಿಮಗೆ? ಅವ್ರು ಸರ್ ಅವ್ರ ಹೆಸರು ಮತ್ತೆ ನೀನು ದುಡ್ಡಲ್ಲಿ ಯಾರು ಇಸ್ಕೊತಾ ಇದೀಯಾ? ಸಂಬಳ ಯಾರು ಇಸ್ಕೊತಾ ಇದೀಯಾ? ಸಂಬಳ ಹಾಕ್ತಾರೆ ನಾನು ಮಾಡ್ಕೊಳ್ತೀನಿ. ಭಾಳ ಬುದ್ಧಿವಂತ ಇದೆಯಾ ನೀನು. ಆಯ್ತು, ಇನ್ನೊಂದು ಸಾರಿ ಇನ್ನೊಂದ್ಸತಿ ಸಾರಿ ಇನ್ನು ಹಾಕಲ್ಲ. ಯಾವುದೇ ಕಾರಣಕ್ಕೂ ಹಾಕ್ಬೇಡ. ಒಳ್ಳೆ ಒಂದ್ಸರಿ ವಾರ್ ಮಾಡಿ. ಕ್ಯಾಮ್ರಾದಲ್ಲಿ ಲೈವ್ ವಿಡಿಯೋ ವಾಯ್ಸ್ ಬರ್ತದೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಸಕಲೇಶಪುರದಲ್ಲಿ ವಾಜಪೇಯಿ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ಅವರು, ವಾಜಪೇಯಿಯವರು ಪ್ರಾಮಾಣಿಕ, ನಿಷ್ಠಾವಂತ, ಅಜಾತಶತ್ರು. ವಾಜಪೇಯಿ ಜನ್ಮ ದಿವಸವನ್ನು ಉತ್ತಮ ಆಡಳಿತ ದಿನ ಎಂದು ದೇಶಾದ್ಯಂತ ಆಚರಣೆ ಮಾಡುತ್ತಾರೆ ಎಂದರು. ಇದೇ ವೇಳೆ ನಗರದ ಪಂಪ್ ಹೌಸ್ ಬಳಿ ಗಿಡ ನೆಡುವ ಮೂಲಕ ವಾಜಪೇಯಿ ಜನ್ಮ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ದಯವಿಟ್ಟು ರಾಜ್ಕುಮಾರ್ ಅವರ ವೇದಿಕೆಗೆ ಬಂದು ಜೀವನ ಸಾಧನೆಗಳನ್ನು ಪುನರ್ ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಯೋಚನೆ ಮಾಡಬೇಕು. ಇವರಿಗೊತ್ತಿಷ್ಟು ಒಳ್ಳೆಯ ಹೆಸರನ್ನ ನಮ್ಮೆಲ್ಲರಿಗೂ ಕೂಡ ಕೊಟ್ಟೋಗಿತ್ತಿಲ್ಲದಿದ್ರೆ ಭಾರತೀಯ ಜನತಾ ಪಾರ್ಟಿಲಿ ಇವತ್ತಿಷ್ಟು ರಾಜ್ಯಗಳನ್ನ ನಾವೆಲ್ಲರೂ ಕೂಡ ಅಧಿಕಾರ ಇಡ್ಲಿಕ್ಕೆ ಆಗ್ತಾ ಇತ್ತಾ? ಇವತ್ತು ಕಾರ್ಯಕರ್ತರು ನಾವು ಈ ರೀತಿ ಬಂದು ಕೂಡ್ಲಿಕ್ಕೆ ಸಾಧ್ಯ ಇತ್ತಾ? ಅವತ್ತೆಲ್ಲ ಏನು ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಸಂಪೂರ್ಣ ಜೀವನವನ್ನು ಪಾರ್ಟಿಗೋಸ್ಕರ ತ್ಯಾಗ ಮಾಡಿ ಇವತ್ತಿಷ್ಟು ದೊಡ್ಡ ಮಟ್ಟಕ್ಕೆ ಪಾರ್ಟಿಯನ್ನು ಕಟ್ಟಿ ಬೆಳೆಸೋಗಿದ್ದಾರೆ. ಇವತ್ತು ಈ ಪಾರ್ಟಿ ಒಳಗಿರ್ತಕ್ಕಂಥ ನಾವೆಲ್ಲರೂ ಕಾರ್ಯಕರ್ತರು ನಿಜವಾಗ್ಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಾರ್ಟಿಗೆ ಇನ್ನೂ ಹೆಚ್ಚು ಆಕರ್ಷಿತರಾಗಬೇಕು, ಮತದಾರರಾಗ್ಬೋದು ಅಥವಾ ಮುಖಂಡರುಗಳಾಗ್ಬೋದು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಏನು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುಂದೆ ನಡೆಯೋಣ. ನೋಡಿ, ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ, ಪಾರ್ಟಿ ಏನು ನಿರ್ಧಾರ ತಗೊಳುತ್ತೆ ಅದಕ್ಕೆಲ್ಲರೂ ಕೂಡ ನಾವು ಬದ್ಧರಾಗ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ರಾಜಕೀಯ ಪಕ್ಷ ಅಂದಮೇಲೆ ಎಲ್ಲರಿಗೂ ಕೂಡ ಅಧಿಕಾರದ ಆಸೆ ಇದ್ದೇ ಇರ್ತಿಲ್ಲ ಅಂತಲ್ಲ. ಆದರೆ ಇವರೆಲ್ಲ ಮಾಡುವಾಗಿರ್ತಕ್ಕಂಥದ್ದು ತನಗೋಸ್ಕರ ಮೋದಿಯವರು 11 ವರ್ಷಗಳಲ್ಲಿ ಒಂದು ದಿನವೂ ಕೂಡ ಸ್ವಂತಕ್ಕೋಸ್ಕರ ಅವ್ರು ರಜೆ ತಗೊಂಡಿಲ್ಲ. ಅವ್ರ ತಾಯಿ ತೀರೋದಂಥ ಸಂದರ್ಭದಲ್ಲೂ ಕೂಡ ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಮತ್ತೆ ಬಂದು ಅವ್ರ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಇಂಥ ಪಾರ್ಟಿ ಒಳಗೆ ಬಿಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ನಡೆದಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ಏನಕ್ಕೆ ಅಂತಕ್ಕಂಥ ತಾವೆಲ್ಲರೂ ಕೂಡ ವ್ಯಕ್ತಿ ಅಂದರೆ ದಿನೇ ದಿನೇ ಬರ್ತಾ 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 ಭಾರತೀಯ ಜನತಾ ಪಾರ್ಟಿ ಮೇಲೆ ಸಾರ್ವಜನಿಕರಿಗಿರ್ಬೋದು, ಮತದಾರರಿಗಿರ್ಬೋದು ಒಲವು ಜಾಸ್ತಿ ಆಗ್ತದೆ. 80% ಕ್ರಿಶ್ಚಿಯನ್ ಇರ್ತಕ್ಕಂಥ ಜಾಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ. ಬಿಹಾರದಲ್ಲಿ ಮುಸ್ಲಿಂ ಬಾಹುಳ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಕೂಡ ಗೆಲ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡ್ತಿದ್ದೀರಾ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅದು ಸ್ಥಳೀಯ ಸಂಸ್ಥೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಾರ್ಟಿ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ತಾವೆಲ್ಲರೂ ಕೂಡ ಬದ್ಧರಾಗಿ ಪಾರ್ಟಿಯನ್ನ ಇಡೀ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ತಗೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪಾರ್ಟಿ ಕಟ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋಣ.
ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಅವಕಾಶ ಯಾವ ಪಾರ್ಟಿಯಲ್ಲೂ ಕೂಡ ಅಲ್ಲ. ನೀವು ಯೋಚನೆ ಮಾಡ್ಬೋದು, ಇವತ್ತು ಭಾರತೀಯ ಜನತಾ ಪಾರ್ಟಿನ ಇವತ್ತು ಬೇರೆ ಬೇರೆ ಪಾರ್ಟಿಗಳು ಕೇವಲ ಒಂದು ಕುಟುಂಬದವ್ರ ಕೈಗೆ ಸಿಗಾಕಡೆ ಯಾವ್ಯಾವ ರೀತಿಯಲ್ಲಿ ಆಗಿದೆ ಅಂತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಇಡೀ ಜಗತ್ತಿನಲ್ಲಿ ಕಾರ್ಯಕರ್ತರಿಗೋಸ್ಕರ ಯಾವ್ದಾದ್ರು ಪಾರ್ಟಿ ಇದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಾಜಪೇಯಿ ಅವರ ಜನ್ಮದಿನದಂದು ಅವ್ರು ಹಾಕೊಂಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಕಾಡಾನೆ ದಾಳಿಯಿಂದ ಗಾಯಗೊಂಡ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರ ಧನದ ಮಂಜೂರಾತಿ ಪತ್ರಗಳನ್ನು ತಾಲೂಕಿನ ಬೆಕ್ಕೋಡು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಪರಿಹಾರ ನೀಡುವ ವಿಷಯವನ್ನ ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪಿಸಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು. ಅದರ ಫಲವಾಗಿ ಪರಿಹಾರವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಲಾಗಿದೆ. ಈ ಕಾರ್ಯಕ್ಕೆ ಅರಣ್ಯ ಸಚಿವರು ಹಾಗೂ ಅಧಿಕಾರಿಗಳು ಸಹ ಸಹಕಾರ ನೀಡಿ ಸ್ಪಂದಿಸಿರುವುದು ಶ್ಲಾಘನೀಯ ಎಂದರು. ಕಾಡಾನೆ ಹಾವಳಿಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ಜನರಿಗೆ ತ್ವರಿತವಾಗಿ ನೆರವು ನೀಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇದೇ ಮೊದಲ ಬಾರಿಗೆ ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಕೇವಲ ಪರಿಹಾರ ಮಾತ್ರವಲ್ಲದೆ ಚಿಕಿತ್ಸಾ ವೆಚ್ಚವನ್ನು ಸಹ ಸರ್ಕಾರದ ವತಿಯಿಂದ ನೀಡಲಾಗಿದೆ. ಇದು ಸಂತ್ರಸ್ತ ಕುಟುಂಬಗಳಿಗೆ ದೊಡ್ಡ ಧೈರ್ಯ ನೀಡುವ ಕಾರ್ಯವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೆಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜ್ ಕುಮಾರ್, ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಗೌರಿ ಸಂಜಯ್, ಅರಣ್ಯ ಇಲಾಖೆಯ ಸಿಸಿಎಫ್ ಏಡುಗುಂಡಲ, ಡಿಸಿಎಫ್ ಸೌರಭ್ ಕುಮಾರ್, ಎಸಿಎಫ್ ಮೋಹನ್, ಮಧುಸೂದನ್, ಆರ್ಎಫ್ಒ ಬಿಜಿ ಯತೀಶ್, ಭೂಮಿಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷ ರೇಣುಕಾನಂದ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭರತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಫಸ್ಟಿನಿಂದ ಇದ್ದಿದ್ದು ಇದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಬಹುಶಃ ಇದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ನಮ್ಮ ಸ್ಥಳೀಯರ ಒತ್ತಡ ಏನು ಗಾಯಾಳುಗಳಿಗೆ ಪರ್ಮನೆಂಟ್ ಇಂಜರಿ ಆಗಿದೆ ಅವರಿಗೆ ದುಡ್ಡನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದಿತ್ತು. ಅದಕ್ಕೆ ಪೂರಕವಾಗಿ ಬಹುಶಃ ಗಾಯಾಳುಗಳಿಗೆ ಏನೋ ಸತ್ತವರಿಗೆ ಕೊಡ್ತಕ್ಕಂಥದ್ದೇ 7.5 ಲಕ್ಷ ಇತ್ತು, ಅದನ್ನು 15 ಲಕ್ಷ ಆಯಿತು. ಇವತ್ತು ಅವ್ರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸಿ 3 ಜನಕ್ಕೆ ಏನು ಸಬೀನಾ ಇಬ್ರಾಹಿಂ, ಲಕ್ಷ್ಮಿ ಮತ್ತು ಗೀತಾ ಅವರಿಗೆ 66,000 ರೂಪಾಯಿಗಳನ್ನ ಮೆಡಿಕಲ್ ವೆಚ್ಚವನ್ನು ಭರಿಸಿ ಇವತ್ತು ಅವರಿಗೆ 5 ಲಕ್ಷ ರೂಪಾಯಿಯನ್ನು ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕೆಲವೇ 2-3 ದಿವಸಗಳಲ್ಲಿ ಅವರ ಅಕೌಂಟ್ಗೆ ಹೋಗ್ತಕ್ಕಂಥದ್ದನ್ನು ಇದನ್ನು ಸದನದಲ್ಲಿ ಮಾತಾಡಿ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಯಾವುದೇ ಜಾತಿ ಬೇಡ, ಧರ್ಮ ಬೇಡ, ಬಡವರ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಅಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಯಾರು? ಕಾರ್ಮಿಕರ ಪರವಾಗಿ ನಿಲ್ಲತಕ್ಕಂಥ ಬಹುಶಃ ಇದು ಸುಮಾರು 6 ತಿಂಗಳಿಂದ 1 ವರ್ಷದ ಸತತ ಪ್ರಯತ್ನಗಳು. ಇದಕ್ಕೆ ಪೂರಕವಾಗಿ ನಾನು ಒತ್ತಡವನ್ನು ಹಾಕ್ತಾ ಇದ್ದೆ, ಮತ್ತು ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹ ಇದು ಮಾಡಿದರೆ ಸ್ಥಳೀಯರ ಒತ್ತಡವೂ ಹಂಗೆ ಇತ್ತು. ಏನಂತ ಇಲ್ಲ, ಇದಕ್ಕೆ ದುಡ್ಡು ಕೊಡಿಸಲೇಬೇಕು ಅಂತಕ್ಕಂಥದ್ದನ್ನು ಬಹುಶಃ ಇವತ್ತು ಅದಕ್ಕೊಂದು ಸುದಿನ ಕೂಡಿ ಬಂತು. ಇಂಥ ಒಂದು ಮಹತ್ವ ಕಾರ್ಯ ಇಡೀ 224 ಕ್ಷೇತ್ರದಲ್ಲಾಗಿಲ್ಲ. ಗಾಯಾಳುಗಳಿಗೆ ಅವರ ಔಷಧಿಯನ್ನು ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸನ್ನು ಮಾಡಿ 5 ಲಕ್ಷ ದುಡ್ಡು ಕೊಡಿಸಿರ್ತಕ್ಕಂಥದ್ದು ಬೇಲೂರಲ್ಲಿ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೆ ಸರ್ಕಾರವೂ ಸ್ಪಂದಿಸಿದೆ, ನಮ್ಮ ಮಂತ್ರಿಗಳು ಸ್ಪಂದಿಸಿದ್ದಾರೆ, ನಮ್ಮ ಅಧಿಕಾರಿಗಳು ಸಹ ಸ್ಪಂದಿಸಿದ್ದಾರೆ. ಯಾಕೆಂತಂದ್ರೆ ನಾವು ಧ್ವನಿ ಎತ್ತಿದ್ರೆ ಸ್ಪಂದಿಸೋದಕ್ಕೆ ಸಾಧ್ಯ. ಆ ಧ್ವನಿನ ನೀವೆಲ್ಲ ಎತ್ತಿದ್ರಿ, ಇಲ್ಲ ಕೊಡಿಸ್ಲೇಬೇಕು ಅಂತಕ್ಕಂಥದ್ದನ್ನು. ಇಲ್ಲಿ ಯಾವ ರೀತಿ ಬಾಂಧವ್ಯ ಇದೆ ಅಂದರೆ ರಾಜಕಾರಣ ಮಾತ್ರ ಹಿಂದೂ ಮುಸ್ಲಿಂ ಇನ್ನೊಂದು ಮತ್ತೊಂದು ಕಷ್ಟ ಅಂತ ಬಂದಾಗ ಬೇಲೂರಲ್ಲಿ ಯಾವುದೂ ರಾಜಕಾರಣ ಇರೋದಿಲ್ಲ. ಅದಕ್ಕೆ ನಿಮಗೆ ಗೊತ್ತಿರಲಿ, ಅರೇಳಿನಲ್ಲಿ ಸಭಾನ ಮತ್ತೆ ಇದು ಇದಾದಾಗ ನಮ್ಮ ಅರೇಳಿಯ ನಮ್ಮ ಮುಖಂಡರುಗಳೆಲ್ಲ ಫೋನ್ ಮಾಡಿದ್ರು. ಏನಂತ? ಬೇಲೂರು ತಾಲೂಕಿನ ಹಳೆಬೀಡು ಪಟ್ಟಣದಲ್ಲಿ ನಡೆದ ಆಳ್ವಾಸ್ ನುಡಿಸಿರಿ ವೈಭವ ಸಾಂಸ್ಕೃತಿಕ ವೈಭವದ ಮಹಾ ಹಬ್ಬವಾಗಿ ಮೂಡಿಬಂತು. ನಂತರ ಮಾತನಾಡಿದ ಶಾಸಕರು, ಆಳ್ವಾಸ್ ನುಡಿಸಿರಿ ವೈಭವವು ನಮ್ಮ ನಾಡಿನ ಸಂಸ್ಕೃತಿ, ಕಲೆ ಹಾಗೂ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಳ್ಳುವ ಮಹತ್ವದ ಸಾಂಸ್ಕೃತಿಕ ಹಬ್ಬವಾಗಿದೆ ಎಂದರು. ಇಂತಹ ವೈಭವಗಳ ಮೂಲಕ ದೇಶದ ನಾನಾ ಭಾಗಗಳ ಜನಪದ ಮತ್ತು ಶಾಸ್ತ್ರೀಯ ಕಲೆಗಳು ಒಂದೇ ವೇದಿಕೆಯಲ್ಲಿ ಮೂಡಿಬಂದು ರಾಷ್ಟ್ರೀಯ ಏಕತೆಯ ಸಂದೇಶವನ್ನು ಸಾರುತ್ತಿವೆ ಎಂದರು. ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಅವರು ಶಿಕ್ಷಣದ ಜೊತೆಗೆ ಸಂಸ್ಕೃತಿಗೆ ನೀಡುತ್ತಿರುವ ಸೇವೆ ಅನನ್ಯವಾಗಿದ್ದು, ಅವರ ಪ್ರಯತ್ನದಿಂದ ನಾಡಿನ
ಪ್ರತಿಭೆಗಳು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ. ಹಳೆಬೀಡಿನಂತಹ ಮಹತ್ವದ ಸ್ಥಳದಲ್ಲಿ ಈ ಸಾಂಸ್ಕೃತಿಕ ವೈಭವ ಆಯೋಜಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಲಿದೆ ಎಂದರು. ವೈಭವವನ್ನು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿದ್ದಾರೆ. ನನ್ನೊಂದು ವಿನಂತಿ ಇದೆ, ದೂರದೃಷ್ಟಿ ಜೊತೆಯಲ್ಲಿ ಹೊಯ್ಸಳರ ಆಡಿದ ನಾಡಲ್ಲಿ ಹೊಯ್ಸಳೋತ್ಸವವನ್ನು ನಾನು ಮೊನ್ನೆ ಲಿಂಗೇಶನವರ ಹತ್ರ ಮಾತಾಡಿದ್ದೆ. ಪರಮ ಪೂಜ್ಯರ ದಿವ್ಯ ನೇತೃತ್ವದಲ್ಲಿ, ಸಾನ್ನಿಧ್ಯದಲ್ಲಿ ಮತ್ತು ಜೊತೆಯಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಹ ಕೊಟ್ಟಿದ್ದೆ. ಸುಮಾರು 908 ವರ್ಷ ಇರ್ತಕ್ಕಂಥ ಬೇಲೂರು ಹಳೆಬೀಡಲ್ಲಿ ಹೊಯ್ಸಳ ಮಹೋತ್ಸವವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕಳೆದ 8 ಸಲದಲ್ಲಿ 5 ಸಲಗಳಲ್ಲಿ ನಾನು ಗಮನವನ್ನು ಸೆಳೆದಿದ್ದೆ ಸರ್ಕಾರಕ್ಕೆ. ಅದರ ಜೊತೆಯಲ್ಲಿ ಬೇಲೂರು ಹಳೆಬೀಡು ಪ್ರಾಧಿಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಖಾಸಗಿ ಬಿಲ್ಲನ್ನು ಸದನದಲ್ಲಿ ಮಂಡಿಸಿರ್ತಕ್ಕಂಥದ್ದು ಆಗಿತ್ತು. ಅದಕ್ಕೆ ಅನುಮೋದನೆ ಸಿಕ್ಕಿರಲಿಲ್ಲ. ಈ ಸಲ ಅನುಮೋದನೆಯನ್ನು ಕೊಡೋಣ ಅಂತಕ್ಕಂಥದ್ರಲ್ಲಿ ಬಹುಶಃ 2 ದಿವಸ ಕೊನೆಯ ಕ್ಷಣದಲ್ಲಿ ಆ ಅನುಮೋದನೆಗೆ ಸಿಗ್ತಕ್ಕಂಥದ್ದು ಗುರುವಾರ ಮಾತ್ರ. ಆ ಖಾಸಗಿ ಬಿಲ್ಲಿಗೆ ಆ ಗುರುವಾರ ಗೊಂದಲದಲ್ಲಿ ಅದಕ್ಕೆ ಬಹುಶಃ ನಂದು ಮತ್ತು ಪಾಂಡವಪುರದ್ದು 2 ಬಿಲ್ಗಳಿದ್ದು ಅದಕ್ಕೆ ಅವಕಾಶ ಸಿಗಲಿಲ್ಲ. ನನ್ನ ವಿನಂತಿ ಏನಂದರೆ, ಹೊಯ್ಸಳರ ಆಳಿದ ನಾಡಲ್ಲಿ ಇವತ್ತು ನಮಗೆಲ್ಲ ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಿರ್ತಕ್ಕಂಥದ್ದು ಇಂಥ ಒಂದು ಕ್ಷೇತ್ರಕ್ಕೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದನ್ನು ಪಕ್ಷಾತೀತವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಆಳ್ವಾಸ್ ನುಡಿಸಿರಿ ವೈಭವವು ನಮ್ಮ ನಾಡಿನ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಕಲೆಗಳನ್ನು ಹೊಸ ತಲೆಮಾರಿಗೆ ಪರಿಚಯಿಸುವ ಮಹತ್ವದ ವೇದಿಕೆಯಾಗಿದ್ದು, ಭಾರತೀಯ ಸಂಸ್ಕೃತಿಯ ವೈಭವವನ್ನು ಜಗತ್ತಿಗೆ ಸಾರುವಂತಹ ಅಪೂರ್ವ ಕಾರ್ಯಕ್ರಮವಾಗಿದೆ. ಇಂತಹ ಸಾಂಸ್ಕೃತಿಕ ಉತ್ಸವಗಳು ಯುವ ಜನತೆಯಲ್ಲಿ ದೇಶಭಕ್ತಿ, ಸಂಸ್ಕಾರ ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸುತ್ತವೆ ಎಂದರು. ಆಳ್ವಾಸ್ ವಿದ್ಯಾಸಂಸ್ಥೆ ಒಂದು ದೊಡ್ಡ ಸಾಂಸ್ಕೃತಿಕ ಕೊಡುಗೆಯನ್ನು ಕೊಟ್ಟಿದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ. ನಿರಂತರವಾಗಿ ಮೋಹನ್ ಆಳ್ವಾಸ್ ಅವರ ನೇತೃತ್ವದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಇದರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಇವತ್ತು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಮೂಡಿ ಬರ್ತಾ ಇರುವಂಥದ್ದು ನಮ್ಮ ಹಳೆಬೀಡಿಗೆ, ಹಾಸನ ಜಿಲ್ಲೆಗೆ, ಅದರಲ್ಲೂ ವಿಶೇಷವಾಗಿ ಬೇಲೂರು ತಾಲೂಕಿನ ಹಳೆಬೀಡಿಗೆ ಒಂದು ಇತಿಹಾಸವನ್ನು ಬರೆದಿದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಹೆಚ್ಚೊತ್ತು ಮಾತಾಡೋದಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮ ಆಳ್ವಾಸ್ ಅವರಿಗೆ, ಮಾಜಿ ಶಾಸಕ ಹಾಗೂ ಶಾಂತಲಾ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಮಾತನಾಡಿ, ಆಳ್ವಾಸ್ ನುಡಿಸಿರಿ ವೈಭವವು ನಾಡಿನ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುವ ಮಹತ್ವದ ಸಾಂಸ್ಕೃತಿಕ ಹಬ್ಬವಾಗಿದ್ದು, ಹಳೆಬೀಡಿನಂತಹ ಐತಿಹಾಸಿಕ ಭೂಮಿಯಲ್ಲಿ ನಡೆಯುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದರು. ಹೊಯ್ಸಳ ಮಹೋತ್ಸವ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಸಲುವಾಗಿ ನಾಭಿ ಥಿಯೇಟರ್ ಮಾಡಿದ್ದು ಅದೇ ಉದ್ದೇಶ. ಈಗಲೂ ಸಹ ಸರ್ಕಾರಕ್ಕೆ ಆಗ್ರಹ ಮಾಡೋ ಸಲುವಾಗಿ ಒಂದು ಕಾರ್ಯಕ್ರಮ ರೂಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದೇವೆ. ಮುಂದಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಹಂಪಿ ಉತ್ಸವ ನಿಲ್ಲೇ ಇಲ್ಲ, ಕಿತ್ತೂರು ಉತ್ಸವ ನಿಲ್ಲೇ ಇಲ್ಲ, ಏನೇ ಫ್ಲಡ್ಡಾನ ಬರಲಿ, ಬರಗಾಲನ ಬರಲಿ, ಆದರೆ ಇದಕ್ಕೆ ಯಾಕೋ ಸರಿಯಾದಂಥ ವ್ಯವಸ್ಥೆ ಆಗಲಿಲ್ಲ. ಮುಂದೆ ವ್ಯವಸ್ಥಿತ ಆಗಲಿ ಅಂತ ಆ ಭಗವಂತನ ಕೇಳ್ಕೊಂಡು ಸರ್ಕಾರವನ್ನು ಆಗ್ರಹಿಸುತ್ತಾ ಇವತ್ತು ಬಂದಿರತಕ್ಕಂಥ ತಾವೆಲ್ಲರೂ ಸಹ ಮನೆಯವರಿಗೆ ಇಟ್ಕೊಂಡು ನಮ್ಮ ಆಳುವ ಮಕ್ಕಳಿಗೆ ಎಲ್ಲರೂ ಸಹ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಸಹ ನಮ್ಮ MC ಕುಮಾರ್ ಅವರು ಸಹ. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನ ಕುಮಾರ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ HR ಮಧು, ಮೋಹನ್, ಮುಖಂಡ ರಾಜ್, ಲಕ್ಷ್ಮಣ್, ಶಿವಕುಮಾರ್, MC ಕುಮಾರ್, ವೈದ್ಯ ಡಾಕ್ಟರ್ KR ಹನುಮಂತ ಶೆಟ್ಟಿ, ಗ್ರಾನೇಟ್ ರಾಜಶೇಖರ್ ಮತ್ತಿತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಬೆಣ್ಣೂರು ಗ್ರಾಮದಲ್ಲಿ 16 ದಶಕಗಳಿಂದ ಬಳಕೆಯಲ್ಲಿರುವ ರಸ್ತೆಯನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಿ ಅಭಿವೃದ್ಧಿಪಡಿಸಬೇಕು ಎಂದು ಗ್ರಾಮಸ್ಥರು ಶಾಸಕ HK ಸುರೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಬೇಲೂರು ತಾಲೂಕಿನ ಬೆಣ್ಣೂರು ಹೊಸಳ್ಳಿ ಸಂಪರ್ಕಿಸುವ ಈ ರಸ್ತೆ ಹಲವು ದಶಕಗಳಿಂದ ಸುತ್ತಮುತ್ತಲ 16 ಗ್ರಾಮಗಳಿಗೆ ಜೀವನಾಡಿಯಂತಿದ್ದು,
ಶಾಲಾ ಮಕ್ಕಳು, ರೈತರು, ವೃದ್ಧರು ದಿನನಿತ್ಯ ಸಂಚರಿಸುತ್ತಿದ್ದರು. ರೈತರು ತಮ್ಮ ಬೆಳೆಗಳನ್ನು ಇದೇ ರಸ್ತೆಯ ಮೂಲಕ ಟ್ರ್ಯಾಕ್ಟರ್, ಲಾರಿ ಹಾಗೂ ಗೂಡ್ಸ್ ಆಟೋಗಳಲ್ಲಿ ಸಾಗಾಣಿಕೆ ಮಾಡುತ್ತಿದ್ದು, ಈ ರಸ್ತೆಯ ಮೇಲೆಯೇ ಗ್ರಾಮಸ್ಥರ ಬದುಕು ಅವಲಂಬಿತವಾಗಿದೆ. ಆದರೆ ಇತ್ತೀಚೆಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಹಳೆಯ ರಸ್ತೆಯನ್ನು ತೆರವುಗೊಳಿಸಲು ಮುಂದಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿಡಿತಿದ್ರು ಅಂತ ಹೊಸಳ್ಳಿಯವ್ರು ಬಳುವಳಿಯಾಗಿ ಬಿಟ್ಕೊಟ್ಟಿದ್ದು ನಾವು ಅವರಿಗೆ. ಅದನ್ನು ಇವರು ಈಗ ಸ್ವಂತ ಖಾತೆ ಮಾಡಿಸ್ಕೊಂಡು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಇದನ್ನು ಇದೇ ಹಳೆ ರೋಡನ್ನ ನಮ್ಗೆ ಉಳಿಸ್ಕೊಡ್ಬೇಕು. ಇದು ಕಟ್ಟೆ, ಬೊಮ್ಮನ ಕಟ್ಟೆ ಅಂತ ಇದು. ಯಾವುದೇ ಮುನ್ಸೂಚನೆ ನೀಡದೆ ಹಲವು ದಶಕಗಳಿಂದ ಬಳಕೆಯಲ್ಲಿರುವ ರಸ್ತೆಯನ್ನು ಕೈಬಿಟ್ಟು ರೈತರ ಹೊಲ ಗದ್ದೆಗಳ ಮಧ್ಯೆ ನೂತನ ರಸ್ತೆ ನಿರ್ಮಿಸಲು ಮುಂದಾಗಿರುವುದು ಅನ್ಯಾಯ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕರು, ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಹಳೆಯ ರಸ್ತೆಯನ್ನು ಉಳಿಸಿ ಅಭಿವೃದ್ಧಿಪಡಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಂಕರೇಗೌಡ, ಕುಮಾರಣ್ಣ, ಗಿರೀಶ್, ಇಂದ್ರೇಶ್, ಮಲ್ಲಿಕಾರ್ಜುನ, ರುದ್ರೇಶ್, ಪ್ರಸನ್ನ, ಪ್ರಶಾಂತ್, ಗುರು, ಸಿದ್ದಿಗೌಡ, ನಿರ್ವಾಣಪ್ಪ, ಕವೀಶ್, ಮಹೇಂದ್ರ, ಮಧು, ಶಿವಪ್ರಕಾಶ್, ದಿನೇಶ್, ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ನಾವು ಆಳ್ಸಿದ್ದು ಚಿಕ್ತು ನಮ್ದು ಆಳ್ಸಿದ್ದು ಚಿಕ್ತು ನಿಮ್ದು ಜಾಗ ಇರ್ಬೋದು. 100 ವರ್ಷದ ಹಳೆ ರೋಡ್ ಒಂದ್ಸತಿ ಗ್ರಾಂಟ್ ಆದ್ಮೇಲೆ ಮನೆನೇ ಹೊಡಿತಾರೆ. ಗೌರ್ಮೆಂಟ್ ಜಾಗ ಮನೆನೇ ಹೊಡಿತಾರೆ. ಇದೇ ಲೆಕ್ಕ ಅವ್ರಿಗೆ. ಈಗ ಒಂದೆರಡು ತಿಂಗಳು ಗ್ರಾಮ ಪಂಚಾಯತಿಯಿಂದ ವರ್ಕ್ ಆಗಿದೆ. ಇನ್ನೂ ಅದು ಬಿಲ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ. ಇನ್ನೂ ಪೆಂಡಿಂಗ್ ಇರ್ಬೋದು. ಇನ್ನೂ ಅದು ಫುಲ್ ಕ್ಲಿಯರ್ ಆಗಿಲ್ಲ. ಜಲ್ಲಿ ರಸ್ತೆ ಈಗಿನೂ ಆಗಿರೋದು, ಹಿಂದೆ ತಾಲೂಕ್ ಪಂಚಾಯತಿ ರಸ್ತೆನೂ ಆಗಿದೆ. ಈಗ ಅದೇನು ರೋಡ್ ಮಾಡೋಕೆ ಕೊಟ್ಟಿದ್ದಾರೆ ಅದು ವೈಜ್ಞಾನಿಕವಾಗಿಲ್ಲ, ಟೆಕ್ನಿಕಲ್ ಆಗಿ ಆಗಲ್ಲ. ಯಾಕೆಂದರೆ ಅದು ಕಿರಿ ಬರುತ್ತೆ, 12 ಅಡಿ ರಸ್ತೆ ಬರ್ತಾ ಇದೆ. ಆಮೇಲೆ ಇಲ್ಲೊಂದು ಮೋರಿ ಅಲ್ಲೊಂದು ಮೋರಿ ಕೊಡಬೇಕು. ಅಲ್ಲಿ ಟರ್ನ್ ಆಗಲ್ಲ. ಅಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ 16 ಅಡಿ ಬರುತ್ತೆ. ಒಂದು ಟ್ರ್ಯಾಕ್ಟರ್ ಆಗಲಿ ಲಾರಿ ಆಗಲಿ ಆಗಲ್ಲ, ಟರ್ನಿಂಗ್ ಆಗಲ್ಲ. ಯಾಕೆಂದರೆ ಇವರೆಲ್ಲ ಇದೇ ದಾರಿ ಮುಖಾಂತರನೇ ಇದಕ್ಕೆ APMCಗೆ ತರಕಾರಿ ಸಾಗಿಸೋದು ಇದೇ ರೋಡಲ್ಲಿ. ಹಂಗಾಗಿ ರೈತರಿಗೆ ಭಾರಿ ಅನಾನುಕೂಲ ಆಗುತ್ತೆ, ಗ್ರಾಮಸ್ಥರಿಗೂ ಅನಾನುಕೂಲ ಆಗುತ್ತೆ. ಇದು ರಸ್ತೆ ಇದ್ರೆ ಒಳ್ಳೇದು, ಅದು ವೈಜ್ಞಾನಿಕವಾಗಿ ಆಗಲ್ಲ. ತೊಂದರೆ ಆಗ್ತದೆ, ಪ್ರಾಬ್ಲಮ್ ಅದು. ಈ ರೋಡ್ ಗಾಡಿ ಕಟ್ಟಾಗಲ್ಲ, ಆ ಊರಿಗೆ ಲಾರಿ ಯಾವುದೇ ಕಾರಣಕ್ಕೂ ಹೋಗಲ್ಲ. ತೋರಿಸ್ಕೊಂಡು ರೋಡ್ ಮಾಡ್ತಿರೋದು. ಇವರಿಗೆ ಬಸವರಾಜನವರಿಗೆ ಮನೆ ಕಟ್ಕೊಡಕ್ಕೆ ಮನೆಗೆ ರೋಡ್ ಬೇಕಿತ್ತು. ನಾವು ಹೇಳಿದ್ದು ಅವ್ರಿಗೆ ಮನೆಗೆ ರೋಡ್ ಮಾಡಿಕೊಡಿ,
ಫುಲ್ ಆ ಕಡೆ ತನಕ ಕೂಡಿಸ್ಬೇಡಿ ಎಂದು. ಆದರೂ ಈ ಏಕಾಏಕಿ ಬಂದು ಅಡಿಕೆ ಗಿಡ ಇದ್ದಾವೆ, ಈ ಕಡೆ ಪೈರಿದೆ, ಎಲ್ಲ ಇದ್ರೂ ರೋಡ್ ಮಾಡ್ತಿದ್ದಾರೆ. ನಾವು ಹೇಳಿದ್ವಿ ಇವ್ರಿಗೆ ರೋಡ್ ಮನೆ ತನಕ ಮಾಡಿಕೊಡಿ ಅಂತ ಹೇಳಿದ್ರು, ಬಿಡ್ತಿಲ್ಲ ಅವರು. ಹೊಯ್ಸಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮಕ್ಕೆ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಹಿಂದಿನ ದಿನಗಳಲ್ಲಿ ವಸ್ತು ಪ್ರದರ್ಶನಗಳು ತುಂಬಾ ಚೆನ್ನಾಗಿ ನಡೆಯುತ್ತಿದ್ದವು. ನಾವುಗಳು ಅವಾಗೆಲ್ಲ ಹೋಗುತ್ತಿದ್ದೆವು. ದಿನಗಳ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಬರುತ್ತಿದ್ದೆವು. ನಮ್ಮ ಹೊಯ್ಸಳ ಎಕ್ಸಿಬಿಷನ್ ಅಂದರೆ ಎಲ್ಲ ರೀತಿಯಲ್ಲೂ ಇರುತ್ತದೆ ಅಂತ ಹೇಳಬೇಕು. ಈ ವಸ್ತು ಪ್ರದರ್ಶನಕ್ಕೆ ಯಾರು ಬೇಕಾದರೂ ಕಾರ್ಯಕ್ರಮವನ್ನು ಕೊಡುವಂಥವರು ಸ್ವಯಂ ಪ್ರೇರಿತವಾಗಿ ಬಂದು ವೇದಿಕೆಯನ್ನು ಉಪಯೋಗಿಸಿಕೊಳ್ಳಬಹುದು. ಭಾನುವಾರದ ತನಕ ಈ ವಸ್ತು ಪ್ರದರ್ಶನವಿರುತ್ತದೆ. 100 ಲಕ್ಕಿ ಡಿಪ್ ಇಟ್ಟಿದ್ದೇವೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಟೋಕನ್ ಕೊಡಲಾಗುವುದು. ಅದನ್ನು ಲಕ್ಕಿ ಡಿಪ್ ಒಳಗೆ ಹಾಕಲಾಗುತ್ತದೆ. ಅದನ್ನು ಕೊನೆಯ ದಿನ ಭಾನುವಾರ ಸಂಜೆ ತೆಗೆದು ಯಾರಿಗೆ ಲಕ್ಕಿ ಡಿಪ್ ಬರುತ್ತದೋ ಅವರಿಗೆ ಬಹುಮಾನ ಸಹ ಇರುತ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಿಗದೇ ಇರುವಂಥ ವಸ್ತುಗಳು ಈ ವಸ್ತು ಪ್ರದರ್ಶನದಲ್ಲಿ ಸಿಗುತ್ತವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ವಸ್ತು ಪ್ರದರ್ಶನವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಶಾಂತೀಶ್ ರವರು ತಿಳಿಸಿದರು. ರಾಜೀವ್ ಆಯುರ್ವೇದ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಇರುತ್ತದೆ ಮತ್ತು ಪಂಚಗವ್ಯ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಎಲ್ಲರೂ ಇದನ್ನು ಉಪಯೋಗಿಸಿಕೊಳ್ಳಿ ಎಂದು ಡಾಕ್ಟರ್ ಲಕ್ಷ್ಮಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಾದ್ಯಂತ ಇಂದು ಕ್ರಿಸ್ಮಸ್ ಸಂಭ್ರಮ ಆಚರಣೆ. ಕ್ರೈಸ್ತ ಬಾಂಧವರು ಬೆಳಗ್ಗೆಯಿಂದಲೇ ಚರ್ಚ್ಗಳಲ್ಲಿ ಪ್ರಾರ್ಥನೆಯಲ್ಲಿ ಭಾಗಿ. ಚರ್ಚ್ ಆವರಣದಲ್ಲಿ ಮನಸೂರೆಗೊಂಡ ಯೇಸುವಿನ ಹುಟ್ಟು ಹಾಗೂ ಬೆಳವಣಿಗೆ ಬಗೆಗಿನ ಸಂತ ಕ್ಲಾಸ್. ಜಿಲ್ಲಾ ಬಿಜೆಪಿ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ಜಿ ಅವರ 101ನೇ ಜನ್ಮದಿನಾಚರಣೆ. ವಾಜಪೇಯಿ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ. ವಾಜಪೇಯಿ ಅವರ ಜೊತೆಗೆ ತೊಡಗಿಸಿಕೊಂಡ ಕಾರ್ಯಕರ್ತರಿಗೆ ಸನ್ಮಾನಿಸಿ ಗೌರವ ಸಲ್ಲಿಕೆ. ಶಾಲೆಗೆ ದಾನವಾಗಿ ನೀಡಿದ ಜಾಗವನ್ನು ಸರ್ಕಾರಿ ಶಾಲೆ ಹೆಸರಿಗೆ ಬರೆಸಲು ಗ್ರಾಮಸ್ಥರ ಒಪ್ಪಿಗೆ. 50 ವರ್ಷಗಳ ಹಿಂದೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಾನ ಮಾಡಿದ ಜಾಗ. ಬೇಲೂರು ತಾಲೂಕಿನ ಕಸ್ಬಾ ಹೋಬಳಿಯ ಕಿರಕಡಲು ಗ್ರಾಮದಲ್ಲಿ ಘಟನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.